पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमः. ಇವ ಎಂಥ ಹಣೆ ಬರ ಇದ್ದಿತ್ತವ ನಮ್ಮದು. ಯಾರು ಮಾಡಿದ್ದಾರೆ ಯವ್ವ ಇಂಥ ಸ್ವಸ್ತ್ರ ಮಕ್ಕಳು ಅನ್ನೋದನ್ನು? ಮಕ್ಕಳು ಇಲ್ದಾರ ಪುಣ್ಯವಂತರು ನೋಡುವ ಈಗಿನ ಕಾಲದಾಗ ಹಾಳಾಕ್ಯಂದು ಒಂದು ಕಪ್ ಚಹಾ ಕಾಣೋದು ದಿಕ್ಕಲ್ಲ ನೋಡು ನಮ್ಗೆ. ಏನ ಹಂಗೆ ಹೇಳ್ಕೆನ ಕಾತ್ತಿ ಅನ್ನೋದು ದೊಡ್ಡದೊಂದು ಸ್ನಾನ ಕೊಟ್ಬಿಟ್ಟಾರ. ಮಗ ಇದ್ದಾಗ ಒಂಥರ ಬಿಣ್ಣಾನ ಮಾಡ್ತಾಳೆ, ಮಗ ಹೋದ್ಮೇಲೆ ಒಂಥರ ಬಿಣ್ಣಾನ ಮಾಡ್ತಾಳೆ. ಈಕಿಗೆ ಹೇಳಾರು ಕೇಳಾರು ಯಾರ್ಯಾರು ಇಲ್ದಂಗೆ ಆಗೈತೆ ನೋಡು. ಏಕಿನ ಈರಿ ಅಯ್ಯೋ 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 ಮನೆ ಬಾಗ್ಲದ ಕುಂತಿ ಹೆಂಗೆ ಒದರ್ತೈತೆ ನೋಡುವ. ನಾಯಿಕಿನ ಕಡಿ ಒದರ್ತಾಳ. ಈರಿ ಅಂತ ಈರಿ ಚಂದಾಗಿ ಇರವ್ವ ಅಂತಂದ ನಮ್ಮವ್ವ ಹೆಸರಿಟ್ಟಾಳ. ಈರಿ ಅಂತಾಳಕಿ. ಇನ್ನಸ್ತಿಸ್ಕೆಲ್ಲಿ ಈರಿಕಾಯಿ ಅಂತಾಳ ಗೊತ್ತಲ್ಲ ನನ್ನ. ಎಂತೆಂಥವ್ರಿಗೆ ಎಂತೆಂಥವು ಸಾವು ಬಂದೈತಿ ಅಂತಾರ. ಮಕ್ಕಂದರ ಹೋದ್ರು ಅಂತಾರ, ಕುಂತಲ್ಲೇ ಹೋದ್ರು ಅಂತಾರೆ. ಕೆಲವಷ್ಟು ಜನಗಳು ಅಂತಾರೆ ಬಾತ್ರೂಮ್ನ್ಯಾಗ ಹೋಗೇ ಬಿಟ್ರಂತ, ಕದ ತೆಗಿಯಕ್ಕ ದಿಕ್ಕದಿಲ್ಲ ಅಂತ ಅಂತಾರ. ಕೀಕೆ ಯಾಕೆ ಬರ್ಬಲ್ದು ಅಂತ ನಂಗೆ ಐತೆ ನೋಡು. ಕಲ್ಲು ಕುಂತ್ಕೊಂತ ಕುಂತಾಳ ನೋಡಿ ಈ ಬಾಗಿಲ್ದಾಗ. ಏನೇನು ಆಗಂಗಿಲ್ಲ ನೋಡಿಕಿಗೆ. ಆ ರೀತಿ ಯಾಕ್ರಿ ಅಲ್ಲೇ ನಿಂತ ಯಾಕಂತ ಕೇಳ ಬಿಣ್ಣಾಣಿ, ನೀನು ಊರು ಬಿಣ್ಣಾಣಿ ಬಾಯಿಲಿ ಮತ್ತ ಹಡಿಬಿಟ್ಟಿಕ್ಕಿನ ಮತ್ತ ಏನು ಮಾಡಲಿ ಅನ್ನೋ ಸಿಟ್ಟು ಬರ್ತೈತಿ. ಹಣ್ಣಿಗಿಂದ ವಿಷ ಹಾಕಿ ಕೊಂದ್ಲೆ ಅನ್ನಂಗಕತಿ. ಮತ್ತು ನನ್ನ ಗಂಡಗ ಮನೆಯಾಗಿರೋದ ನೀವಿಬ್ರು ಆಕಿನ ಏನಾಯ್ತು ಏನಂತ ನನ್ನ ಪ್ರಶ್ನೆ ಮಾಡಿ ಗಿಡೇನು ಅನ್ನೋದು ಇದಾಕತಿ. ಹಾಗಾಗಿ ಸುಮ್ಮನದ ನಿಕ್ಕಿನ ಏನಾರ ಮಾಡೇ ಇಟ್ಬಿಡ್ತಿದ್ದೆ ನಿಕ್ಕಿನ. ನೀನೇನೇನು ಅನ್ಕನಕತಿ ಏನೇನಿಲ್ಲ ಎಲ್ಲ ಗೊತ್ತಾಗತ್ತದ ನನಗೆ. ಬಾ ಹೊರಗ. ಹತ್ತಿರ ಕರೆದ್ರೇನ್ರಿ? ನೀನಿಷ್ಟು ಮರ್ಯಾದೆ ಕೊಟ್ಟು ನನಗೆ ಮಾತಾಡೋದು ಬ್ಯಾಡವಾ? ಒಂದು ಕಪ್ ಚಹಾ ತರುವಲ್ಲೇ ಒಂದು ಬೆಳಗ್ಗಿದ್ದ ಹಿಂಗೆ ಕುಂತಾನಿ ಮನೆ ಬಾಗ್ಲದಾಗ. ಅಯ್ಯೋ ಶಿವನಿ, ಅತ್ತಿರ ನಿಮ್ಗೆ ಚಹಾ ಕೊಟ್ಟಿಲ್ಲ ನಾನು ನೀನು ಅನ್ಕೊಂಡೆ ನೀವ ಬಿಸಿ ಮಾಡ್ಕೊಂಡು ಕುಡಿತಿರ್ತಿರಲ್ಲ, ಬಿಸಿ ಮಾಡ್ಕೊಂಡು ಕೊಡ್ದಾರ್ತಿಗಿ ಇನ್ನೊಂದು ಕಪ್ ಇತ್ರಿ. ಈಗ ನಾನು ಮತ್ತೆ ತೆಗೆ ಏನು ಚೆಲ್ಲದಂತ ಬಿಸಿ ಮಾಡ್ಕೊಂಡು ಕುಡೋದು ನೋಡ್ರಿ. ಈಗ ನಾ ಜಸ್ಟ್ ಕುಡ್ದ ಹೊರಗೆ ಬಂದೆ, ನೀವು ಅವಾಗ ಹೋಗಿದ್ರಿ. ಹಾಲು ಖಾಲಿ ಆಗ್ಯಾವ ಮಾಡೋಣ ಅಂದ್ರೆ ಹಾಲು ಖಾಲಿ ಆಗ್ಯಾವ ಅಲ್ಲಲೇ. ಒಂದು ಕಪ್ ಸಸಿ ಅಂತಂದು ತಗೊಂಡ್ರೆ ಅದಕ್ಕೆ ನಿನ್ನ ಹಡಿಬಿಟ್ಟಕ್ಕೆ ಒಂದು ಕಪ್ ಚಹಾ ಕೊಟ್ಟಲ್ಲ, 2 ಕಪ್ ಚಹಾ ಕುಡ್ದಿದ್ದಿ ಅಂತ. ಹಾಲು ಖಾಲಿ ಆಗ್ಯಾವ ಅಂತಿದ್ದಿ. ಹೋಗು ಹಾಲು ತಗೊಂಡು ಚಹಾ ಮಾಡಿಕೊಡು ಮರ್ಯಾದೆಯಿಂದ ನನಗೆ. ಹತ್ತಿರ ನೀವೇನಾರ ಅನ್ಕೊಡ್ರಿ, ಈಗಂದ್ರೆ ಹಾಲು ತೊಗೊಂಬರೋದು ಆಗಂಗಿಲ್ಲ ರೀ ನನಗೆ. ನಾನೀಗ ಬ್ಯೂಟಿ ಪಾರ್ಲರ್ಗೆ ಹೊಂಟಾನಿ. ಐಬ್ರೋ ಭಾಳ ಬಂದುಬಿಟ್ಟವ್ರಿ ಅಂತಿಟ್ಟು ಹೋಗಿ ಐಬ್ರೋ ಮಾಡಿಸ್ಕೊಂಬಂದ್ಬಿಡ್ತಾನೆ. ಬೇಕಂದ್ರೆ ಸಂಜೆ ಮುಂದೆ ನಿಮ್ಗೆ ಮಾಡಿದ ಗುಟ್ಲೆ ಫಸ್ಟ್ ಚಹಾ ಕೊಡೋದ ನಿಮ್ಗೆ. ಬ್ಯೂಟಿ ಪಾರ್ಲರ್ ಇನ್ನು ಹೋದ ವಾರ ಹೋಗಿದ್ದೆಲ್ಲ ಹಿಡ್ಬಿಟ್ಟಕ್ಕೆ. ಹೋದ ವಾರ ಹೋಗಿ ನಾ 50 ರೂಪಾಯಿ ಬಡದು ಬಂದಿದ್ದಿ, ಮತ್ತೆ ಹೊಂಟಿದೀಯ ಈಗ. ಅಯ್ಯೋ ನಿಮಗೇನು ಗೊತ್ತಿರಿ ಅತ್ತೀರ ಬ್ಯೂಟಿ ಪಾರ್ಲರ್ ಏನು ಅನ್ನೋದು? ನಿಮ್ಮವ್ವ ಹಿಂಗೆ ಕತ್ತಿ ಹೆಟ್ರನ ಇಂತಿಂತಪ್ಪ ಅದಾವು ನಿಮ್ಗೆ ಮಾಡಿಸಿ ರೂಢಿ ಇಲ್ಲಲ್ಲ. ನಮ್ಗೆ ತಳ್ಳಗಿರ್ಬೇಕ್ರಿ ಅತ್ತೀರ. ಒಂದು ಈಸ್ ಮೇಲೆ ಹೆಚ್ಚಿಗೆ ಕೂದಲು ಬಂದ್ಬಿಟ್ಟು ಅಂದ್ರೆ ಇಷ್ಟು ಅಸಹ್ಯ ಕಾಣ್ತದೆ ಗೊತ್ತೇನ್ರಿ ಅತ್ತೀರ? ಹತ್ತಿರ ಮ್ಯಾಗ ನೋಡ್ರಿ 2 ಕೂದಲು ಹೆಚ್ಚಿಗೆ ಬಂದ್ಬಿಟ್ಟವು. ಅವು ಎಂಥ ಹಿಂಸೆ ಅನ್ಸಕತ್ತವ ಅಂತೀರಿ ಅತ್ತೀರ ನನಗೆ. ಅವ್ನು 2 ತೆಗೆಸ್ಕೊಂಬರ್ಲಿಕ್ಕೆ ನನಗೆ ಸಮಾಧಾನ ಇಲ್ಲ ನೋಡ್ರಿ ಅತ್ತೀರ. ನನಗೆ ಉಣ್ಣಂಗೆ ತಿನ್ನಂಗೆ ಆಗೋಲ್ಲ ಗೊತ್ತೇನ್ರಿ. ಹಾಗಾಗಿ ಹೊಂಟ್ಬಿಟ್ಟಾನ್ರಿ ಅತ್ತೀರ. ಹೋಗಿ ದೌಡ ಬಂದ್ಬಿಡ್ತಾನೆ. ದೌಡು ಬಂದಾಕೆ ನಿಮಗೆ ಅಡುಗೆ ಮಾಡಿ ಇಟ್ಟು ಬೇಕಾದ್ರೆ ಚಹಾ ಹಾಲು ತೊಗೊಂಡ ಬಂದ್ಬಿಡ್ತಾನೆ, ಮಾಡಿಕೊಡ್ತಾನೆ. ಮತ್ತೇನ್ರಿ ಅತ್ತೀರ ಇನ್ನೂ ಏನು ಹೇಳಿ ನಾ ನಮ್ಗೆ? ಅಯ್ಯೋ 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 2 ಕೂದಲು ತೆಗ್ಸಾಕಿ ಈಗ 50 ರೂಪಾಯಿ ಇಟ್ಟು ಬರಾಕಿದೀಯ ಹೋಗಿ ನೀನು. ಅತ್ತೀರ ರೊಕ್ಕ ಮುಖ್ಯ ಅಲ್ರಿ. ನೋಡ್ರಿ ಈಗ ನಾನು ಚಂದದನ್ರಿ, ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ತೈತ್ರಿ ಅತ್ತೀರ. ಯಾರ ನಿಮ್ಮ ಸಸಿ ಎಂಥ ಚಂದದಾಳ್ರಿ, ಎಂಥ ಒಳ್ಳೆ ಮನೆ ಸಸಿ ತೊಗೊಂಬಂದಿರ್ರಿ ನೀವು. ಮಗಗ ಭಾಳ ಚಂದದಾಳ್ರಿ ನಿಮ್ಮ ಸಸಿ ಅಂತ ಅಂದ್ರೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸ್ಬೇಕ್ರಿ. ಹಂಗೆ ನಿಮಗೆ ಹೆಮ್ಮೆ ಪಡುವಂಥ ಕೆಲಸ ಮಾಡ್ತೇನೆ ರೀ ಅತ್ತೀರ ನಾನು. ಅಂತಿಂಥ ಸಸಿ ಅಲ್ರಿ ನಾನು. ನೀವು ಹಂಗೆ ಸುಲಭಕ್ಕೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅತ್ತೀರ ನನ್ನ. ಅಯ್ಯೋ ಹೌದು ಬಿಡವ, ನೀನು ಅಂತಿಂಥ ಸಸಿ ಅಲ್ಲ ಬಿಡ ನೀನು. ನೀನು ನನ್ನ ಸರ್ವನಾಶ ಮಾಡಕ್ಕೆ ಬಂದಿರೋ ಸಸಿನ ನೀನು. ಅದ ನೋಡು ಎಂಥ ಚಂದಾಗಿ ಮಾತಾಡ್ಸಕತ್ತಾನ್ರಿ ಅತ್ತೀರ ನಾನು ನಿಮ್ಗೆ. ಮತ್ತು ಬರೀ ಹೆಡವಾಟೆ ಮಾತಾಡ್ತೀರಿ. ಏನು ಮಾಡೋಕ್ಕಾಗಿಲ್ಲ. ಅದ ನೀವು ಹಂಗೆ ಬಂದಿರೋದ ಹಂಗ್ರಿ. ನಾನು ಹೋಗಿ ದೌಡ ಬಂದ್ಬಿಡ್ತಾನ್ರಿ ಅತ್ತೀರ. ನಿಂದ್ರಲ್ಲ ಹಿಡಿಬಿಟ್ಟಿ ನಿಂದ್ರು ನೋಡು ಹೆಂಗೆ ಹೋಗತಿ ಮರ್ಯಾದೆ ಇಲ್ದಂಗೆ. ಹೇಳಿದ್ಲು ಗಂಟ್ಲು ನೋಡು. ಒಂದು ಕಪ್ ಚಹಾ ಕಾಣಕತ್ತಿಲ್ವ ನನ್ನ ಕೈಯಾಗ ನಾ ಮಾಡ್ಕೊಂಡು ಕುಡಿಯೋ ಮುಂದೆ ಎಂಥ ಚಂದಿದ್ದೆ, ಎಂಥ ಸೊರಗ್ಬಿಟ್ಟಾನೆ ಈಗಂತ್ರಿ. ಹಾಯ್ ಹಲೋ ಸ್ನೇಹಿತರೆ, ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿರಿ. ಇದು ಅತ್ತೆ ಸಸಿ ಕಾಮಿಡಿ ಅಂಥ ಕತೆಗಳು ಬೇಕಂದ್ರೆ ಹೊಸ ಪ್ರಯತ್ನ ಮಾಡೇನ್ರಿ ಸ್ನೇಹಿತರೆ. ಕಮೆಂಟ್ ಮಾಡಿರಿ, ಇಲ್ಲಿ ಈ ಥರದ್ದು ಹಾಕ್ರಿ ಕತೆಗಳನ್ನ ಅನ್ನೋದನ್ನು ಕಮೆಂಟ್ ಮಾಡಿರಿ. ಹತ್ತಿರ ಮುಂದುವರೆದ ಭಾಗನ ಹಾಕ್ತಾನೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳನ್ನು ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ.